ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಒಂದು ನಿಮ್ಮ ಜೀವನದಲ್ಲಿ ಮಾರ್ಚ್ 23 ಮಹಾಪರಿವರ್ತನೆ ಮತ್ತು ವಿಧಿಯ ಆಟ, ಈ ವಿಜಯದ ಹಾದಿ, ಎಚ್ಚರಿಕೆಯ ಕರೆ, ಈ ಬ್ರಹ್ಮಾಂಡದ ಒಂದು ಸಂಚಲನ. ಬ್ರಹ್ಮಾಂಡವು ತನ್ನ ಮೌನವನ್ನು ಮುರಿಯುವ ಸಮಯ ಬಂದಿದೆ. ಮಾರ್ಚ್ 23, 2026 ಈ ದಿನಾಂಕವನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿಟ್ಟುಕೊಳ್ಳಿ. ಏಕೆಂದರೆ ಈ ದಿನದ ನಂತರ ನಿಮ್ಮ ಜೀವನದ ದಿಕ್ಕೇ ಬದಲಾಗಲಿದೆ. ಇದುವರೆಗೆ ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ಕಡೆಗಣನೆಗಳಿಗೆ ಒಂದು ಅಂತ್ಯ ಹಾಡುವ ಕ್ಷಣ ಹತ್ತಿರದಲ್ಲಿದೆ. ಇದು ಕೇವಲ ಒಂದು ದಿನಾಂಕವಲ್ಲ, ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಒಂದು ನಾಂದಿ. ನೀವು ಗಮನಿಸಿದ್ದೀರಾ, ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನೋ ಒಂದು ವಿಚಿತ್ರ ಬದಲಾವಣೆ ಕಾಣಿಸುತ್ತಿದೆ. ನಿಮ್ಮ ಮನಸ್ಸು ಅಸ್ಥಿರವಾಗಿದೆ. ಯಾವುದೋ ಅನಿರೀಕ್ಷಿತ ಘಟನೆ ನಡೆಯಲಿದೆ ಎಂಬ ಮುನ್ಸೂಚನೆ ಸಿಗುತ್ತಿದೆ. ಇದು ಬ್ರಹ್ಮಾಂಡದ ಒಂದು ಸಂಕೇತ. ಪಾಪಮೋಚನಿ ಏಕಾದಶಿ, ಸರ್ವಾರ್ಥ ಸಿದ್ಧಿಯೋಗ ಮತ್ತು ರಾಮನವಮಿಯ ಈ ಪವಿತ್ರ ಶಕ್ತಿಗಳು ಒಂದಾಗಿ ಕುಂಭರಾಶಿಯವರ ಮೇಲೆ ಪ್ರಭಾವ ಬೀರಲಿದೆ. ಇದುವರೆಗೆ ಮುಖವಾಡ ಧರಿಸಿದವರ ಅಸಲಿಯತ್ತು ಬದಲಾಗುವ ಕಾಲ ಬಂದಿದೆ. ನಿಮ್ಮ ನಿದ್ರೆಯನ್ನು ಕೆಡಿಸುವಂತಹ ಸತ್ಯಗಳು ನಿಮ್ಮ ಮುಂದೆ ಬರಲಿವೆ, ಆದರೆ ಆ ಸತ್ಯಗಳೇ ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಲಿವೆ. ಈ ಮಾರ್ಚ್ 23ರ ನಂತರದ ಮೊದಲ ಹಂತವು ಅತ್ಯಂತ ನೋವಿನಾದ್ಯಂತ ಆಗಿರಬಹುದು, ಆದರೆ ಇದು ಅತ್ಯಂತ ಅವಶ್ಯಕ. ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬಿದ್ದೀರೋ, ಯಾರನ್ನು ನಿಮ್ಮವರು ಎಂದು ಭಾವಿಸಿದ್ದರೋ ಅಂತಹ ವ್ಯಕ್ತಿಗಳ ಅಸಲಿ ಗುಣ ಹೊರಬರಲಿದೆ. ನಿಮ್ಮ ಹಳೆಯ ಗೆಳೆಯ ಇರಲಿ, ಪ್ರೀತಿಯ ಪಾಲುದಾರ ಇರಲಿ, ಅಥವಾ ಅತಿ ನಿಕಟ ಕುಟುಂಬದ ಸದಸ್ಯರೇ ಇರಲಿ, ಅವರ ಸ್ವಾರ್ಥ ಮತ್ತು ಮೋಸದ ಮುಖ ನಿಮ್ಮ ಕಣ್ಣೆದುರು ನಿಲ್ಲಲಿದೆ. ಒಂದು ಸಣ್ಣ ಮಾತುಕತೆ ಅಥವಾ ಅನಿರೀಕ್ಷಿತ ಘಟನೆಯು ಅವರ ನಿಜವಾದ ಬಣ್ಣವನ್ನು ತೋರಿಸುತ್ತದೆ. ಆಗ ನಿಮಗೆ ಅನಿಸಬಹುದು, ನಾನು ಇಷ್ಟು ದಿನ ಇವರನ್ನೇ ನಂಬಿದ್ನಾ ಎಂದು. ಕಣ್ಣಲ್ಲಿ ನೀರು ಬರಬಹುದು, ಹೃದಯಕ್ಕೆ ಪೆಟ್ಟಾಗಬಹುದು. ಆದರೆ ನೆನಪಿಡಿ, ಈ ಕೊಳೆತ ಭಾಗವನ್ನು ತೆಗೆದುಹಾಕದೆ ಗಾಯ ವಾಸಿಯಾಗುವುದಿಲ್ಲ. ಈ ಸಂಘರ್ಷವು ನಿಮ್ಮನ್ನು ಮಾನಸಿಕವಾಗಿ ಬಲಿಷ್ಠಗೊಳಿಸುತ್ತೆ. ಸಂಬಂಧವನ್ನು ಉಳಿಸಿಕೊಳ್ಳಬೇಕೋ ಅಥವಾ ಅದನ್ನು ಅಲ್ಲೇ ಬಿಟ್ಟು ಮುನ್ನಡೆಯಬೇಕೋ ಎಂಬ ಕಠಿಣ ನಿರ್ಧಾರವನ್ನು ಮಾರ್ಚ್ ಅಂತ್ಯದೊಳಗೆ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಹಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ನೀವು ಒಂದು ಕನಸಿನ ಹಿಂದೆ ಬಿದ್ದಿದ್ದೀರಿ. ಅದು ಹೊಸ ವ್ಯವಹಾರವಿರಬಹುದು, ಉದ್ಯೋಗದಲ್ಲಿ ಬಡ್ತಿ ಇರಬಹುದು, ಅಥವಾ ಸ್ವಂತ ಮನೆಯ ಕನಸಿರಬಹುದು. ಆದರೆ ಪ್ರತಿಯೊಂದು ಹಂತದಲ್ಲೂ ಯಾವುದೋ ಅಡೆತಡೆ ಬಂದು ಕೆಲಸ ನಿಂತು ಹೋಗುತ್ತಿತ್ತು. ಯಾವುದೋ ಕಾಗದದ ಫೈಲ್ ಕಚೇರಿಯಲ್ಲಿ ಧೂಳು ಹಿಡಿಯುತ್ತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಮಾರ್ಚ್ 25ರ ಸುಮಾರಿಗೆ ಸರ್ವಾರ್ಥ ಸಿದ್ಧಿಯೋಗದ ಪ್ರಭಾವದಿಂದ ಈ ಸ್ಥಗಿತಗೊಂಡ ಕೆಲಸಗಳಿಗೆ ಜೀವ ಬರಲಿದೆ. ಒಂದು ಅನಿರೀಕ್ಷಿತ ಇಮೇಲ್ ಬರಬಹುದು, ಹಳೆಯ ಅಧಿಕಾರಿಯಿಂದ ಫೋನ್ ಕಾಲ್ ಬರಬಹುದು, ಅಥವಾ ನಿಮ್ಮ ಯೋಜನೆಯನ್ನು ಒಪ್ಪುವ ಹೊಸ ಪಾಲುದಾರ ಸಿಗಬಹುದು. ಹೀಗೆ ಕೆಲಸಗಳು ಸಾಗಲಿವೆ. ನೀವು ಇದೆಲ್ಲ ಸಾಧ್ಯವೇ ಇಲ್ಲ ಎಂದು ಕೈಬಿಟ್ಟಿದ್ದ ವಿಷಯಗಳು ಈಗ ನಿಮ್ಮ ಕೈ ಹಿಡಿಯಲಿವೆ. ಇದು ಅದೃಷ್ಟವಲ್ಲ, ಇದು ನಿಮ್ಮ ಶ್ರಮಕ್ಕೆ ಬ್ರಹ್ಮಾಂಡ ನೀಡುತ್ತಿರುವ ಒಂದು ಪ್ರತಿಫಲ. ಕುಂಭರಾಶಿಯವರು ಸಾಮಾನ್ಯವಾಗಿ ಸೌಮ್ಯ ಸ್ವಭಾವದವರು. ಎಲ್ಲರನ್ನ ಖುಷಿಪಡಿಸಲು ಹೋಗಿ ತಮ್ಮ ಆಸೆಗಳನ್ನು ಹತ್ತಿಕ್ಕಿಕೊಳ್ಳುವವರು. ಕುಟುಂಬದಲ್ಲಿ ಶಾಂತಿ ಇರಲಿ ಎಂದು ನೀವು ಸುಮ್ಮನಿದ್ದೀರಿ. ಕಚೇರಿಯಲ್ಲಿ ಕಿರಿಕಿರಿ ಬೇಡ ಎಂದು ನಿಮ್ಮ ಕ್ರೆಡಿಟನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದೀರಿ. ಆದರೆ ಮಾರ್ಚ್ 23ರ ನಂತರ ನಿಮ್ಮ ಸಹನೆಗೆ ಒಂದು ಗಡಿ ಬರಲಿದೆ. ಯಾರಾದರೂ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತಂದಾಗ ಅಥವಾ ನಿಮ್ಮನ್ನು ಕೀಳಾಗಿ ಕಂಡಾಗ ನಿಮ್ಮೊಳಗಿನ ಈ ಸುಪ್ತ ಶಕ್ತಿ ಜಾಗೃತಗೊಳ್ಳುತ್ತಿದೆ. ನೀವು ಮೊದಲ ಬಾರಿಗೆ ಇಲ್ಲ ಎಂದು ಹೇಳಲು ಕಲಿಯುತ್ತೀರಿ. ನಿಮ್ಮ ಧ್ವನಿಯಲ್ಲಿ ಒಂದು ವಿಶಿಷ್ಟವಾದ ಅಧಿಕಾರವಿರುತ್ತೆ. ಆರಂಭದಲ್ಲಿ ಇದು ಸುತ್ತಮುತ್ತಲಿನವರಿಗೆ ಆಘಾತ ನೀಡಬಹುದು, ಆದರೆ ನಿಮ್ಮ ಈ ಒಂದು ಧೈರ್ಯವೇ ನಿಮ್ಮನ್ನು ಇತರರು ಗೌರವಿಸುವಂತೆ ಮಾಡುತ್ತೆ. ಮೌನವಾಗಿರುವುದು ಪರಿಹಾರವಲ್ಲ, ತಲೆ ಎತ್ತಿ ನಿಲ್ಲುವುದೇ ಜೀವನದ ಒಂದು ಪರಿಹಾರ. ನೀವು ಜಗತ್ತಿಗೆ ತೋರಿಸಲಿದ್ದೀರಿ. ರಾಮನವಮಿಯ ಈ ದಿವ್ಯ ಶಕ್ತಿಯು ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಮುಂದೆ ಹೊಸ ದಾರಿಯನ್ನು ತೆರೆಯಲಿದೆ. ಇದುವರೆಗೆ ನೀವು ಯಾವ ಹಾದಿಯಲ್ಲಿ ನಡೆಯಬೇಕು ಎಂಬ ಗೊಂದಲದಲ್ಲಿದ್ದೀರಿ. ಆದರೆ ಈಗ ಒಬ್ಬ ಗುರುವಾಗಿ ಅಥವಾ ಹಿತೈಷಿಯಾಗಿ ಬರುವ ವ್ಯಕ್ತಿಯ ಮಾತು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಲಿದೆ.
ನಿಮ್ಮ ಮುಂದಿದ್ದ ಈ ಮಂಜು ಕವಿದ ವಾತಾವರಣ ಸರಿಯಲಿದೆ. ಬ್ರಹ್ಮಾಂಡವು ಹಳೆಯ ವಸ್ತುಗಳನ್ನು, ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ಕಿತ್ತೆಸೆಯುವುದು ಕೇವಲ ನೋವು ನೀಡಲು ಅಲ್ಲ, ಬದಲಾಗಿ ಹೊಸ ಮತ್ತು ಶ್ರೇಷ್ಠವಾದುದಕ್ಕೆ ಜಾಗ ಮಾಡಲು. ನೀವು ಅನುಭವಿಸಿದ ಪ್ರತಿ ಸಂಕಟವೂ ನಿಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ಏರಿಸಲು ನಡೆಸಿದ ಪೂರ್ವಸಿದ್ಧತೆಯಾಗಿತ್ತು ಎಂಬುದು ಏಪ್ರಿಲ್ ಮಧ್ಯಭಾಗದಲ್ಲಿ ನಿಮಗೆ ಮನವರಿಕೆಯಾಗಲಿದೆ. ದುಡ್ಡು ಬರುವುದು ಮತ್ತು ಹೋಗುವುದು ಸಹಜ, ಆದರೆ ಅದನ್ನು ನಿರ್ವಹಿಸುವ ಕಲೆ ಈಗ ನಿಮಗೆ ಸಿದ್ಧಿಸಲಿದೆ. ಮಾರ್ಚ್ ಅಂತ್ಯದಲ್ಲಿ ಬಾಕಿ ಉಳಿದಿದ್ದ ಹಣ ಅಥವಾ ಯಾರಿಗೋ ಕೊಟ್ಟಿದ್ದ ಸಾಲ ಅನಿರೀಕ್ಷಿತವಾಗಿ ವಾಪಸ್ ಬರಬಹುದು, ಆದರೆ ಇದರೊಂದಿಗೆ ಕೆಲವು ಜವಾಬ್ದಾರಿಗಳು ಬರಲಿವೆ. ಆರ್ಥಿಕ ವಿಷಯದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾರಿಗೆ ಸಹಾಯ ಮಾಡಬೇಕು ಮತ್ತು ಯಾರನ್ನು ದೂರ ಇಡಬೇಕು ಎಂಬ ವಿವೇಚನೆ ನಿಮ್ಮಲ್ಲಿ ಬರಲಿದೆ. ಕೇವಲ ಹಣ ಗಳಿಸುವುದಲ್ಲ, ಅದನ್ನು ಉಳಿಸಿಕೊಳ್ಳುವ ಮತ್ತು ಬೆಳೆಸುವ ಕಲೆ ನಿಮಗೆ ಅರ್ಥವಾಗಲಿದೆ. ಇದು ನಿಮ್ಮನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡುತ್ತೆ ಮತ್ತು ಬಡತನ ಭಯದಿಂದ ಮುಕ್ತಗೊಳಿಸುತ್ತೆ. ಕಳೆದ ಹಲವಾರು ತಿಂಗಳುಗಳಿಂದ ನೀವು ನಿರಂತರವಾಗಿ ದಣಿದಿದ್ದೀರಿ. ದೇಹದ ಆಯಾಸಕ್ಕಿಂತ ಮನಸ್ಸಿನ ಆಯಾಸ ನಿಮ್ಮನ್ನು ಹೆಚ್ಚಾಗಿ ಬಾಧಿಸುತ್ತಿದೆ. ಬೆಳಿಗ್ಗೆ ಎದ್ದ ತಕ್ಷಣ ನಿರುತ್ಸಾಹ, ಕೆಲಸದಲ್ಲಿ ಏಕಾಗ್ರತೆಯ ಕೊರತೆ ಇವೆಲ್ಲವೂ ನಿಮ್ಮನ್ನು ಕಾಡುತ್ತಿದ್ದವು. ಆದರೆ ಈ ತಿಂಗಳ ಅಂತ್ಯದಲ್ಲಿ ಒಂದು ಸಣ್ಣ ಘಟನೆ ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಲಿದೆ. ಒಂದು ಮಧುರವಾದ ಹಾಡು, ಬೆಳಗಿನ ನಡಿಗೆ ಅಥವಾ ಪ್ರಕೃತಿಯೊಂದಿಗಿನ ಒಡನಾಟ ನಿಮ್ಮನ್ನು ಮತ್ತೆ ಜೀವಂತವಾಗಿ ಇರಿಸುತ್ತೆ. ಆರೋಗ್ಯದ ಕಡೆಗೆ ನೀವು ಗಮನ ಹರಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿ ಆಗುವ ಸಣ್ಣ ಬದಲಾವಣೆಗಳು ದೊಡ್ಡ ಮಟ್ಟದ ಶಕ್ತಿಯನ್ನು ನೀಡಲಿವೆ. ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಗುರವಾಗುತ್ತೀರಿ. ಇಷ್ಟು ದಿನ ಸಮಾಜ ಅಥವಾ ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಾಣಲಾಗುತ್ತಿತ್ತು, ಆದರೆ ಈಗ ಅದೇ ಜನ ನಿಮ್ಮ ಮಾತನ್ನು ಕೇಳಲು ಕಾಯುತ್ತಾರೆ. ನಿಮ್ಮ ಮೌನಕ್ಕೂ ಒಂದು ಬೆಲೆ ಬರಲಿದೆ. ಸಮಾರಂಭಗಳಲ್ಲಿ ಅಥವಾ ಸಭೆಗಳಲ್ಲಿ ನೀವು ನೀಡುವ ಸಲಹೆಗಳು ಎಲ್ಲರಿಗೂ ಮಾದರಿಯಾಗಲಿವೆ. ಜನರು ನಿಮ್ಮನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆಯಾದ ಈ ಒಂದು ಗಾಂಭೀರ್ಯ ಮೂಡಲಿದೆ. ನೀವು ಗೆಲ್ಲಬೇಕೆಂದು ಹಠ ತೊಟ್ಟಿದ್ದವರು ಈಗ ನಿಮ್ಮ ಗೆಲುವನ್ನು ನೋಡಿ ಹೌಹಾರಲಾಗಲಿದ್ದಾರೆ. ಇದು ಅಹಂಕಾರವಲ್ಲ, ಇದು ನಿಮ್ಮ ವ್ಯಕ್ತಿತ್ವದ ವಿಕಾಸನ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಲಿವೆ. ಏಪ್ರಿಲ್ ಕೊನೆಯ ವೇಳೆಗೆ ಎಲ್ಲವೂ ತಣ್ಣಗಾಗಲಿದೆ. ಬಿರುಗಾಳಿಯ ನಂತರದ ಪ್ರಶಾಂತತೆ. ನಿಮ್ಮ ಮನಸ್ಸು ನಿರಾಳವಾಗಲಿದೆ. ಯಾವುದು ಹೋಗಬೇಕಿತ್ತೋ ಅದು ಹೋಗಿದೆ, ಯಾವುದು ಇರಬೇಕಿತ್ತೋ ಅದು ಮಾತ್ರ ನಿಮ್ಮ ಬಳಿ ಉಳಿದಿದೆ. ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿದ್ದ ಕುಂಭರಾಶಿಯವರು ನೀವಾಗಿರುವುದಿಲ್ಲ. ಮೇ ತಿಂಗಳಿನಲ್ಲಿ ನೀವು ಸಂಪೂರ್ಣವಾಗಿ ಹೊಸ ಮನುಷ್ಯನನ್ನಾಗಿ ಹೊರಹೊಮ್ಮುತ್ತೀರಿ. ಬ್ರಹ್ಮಾಂಡದ ಈ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಿ. ಕಾಲದ ಮಹತ್ವವನ್ನು ತಿಳಿಯಿರಿ. ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೆದಿದೆ. ಅದನ್ನು ಆತ್ಮವಿಶ್ವಾಸದಿಂದ ಪ್ರವೇಶಿಸಿ. ಬ್ರಹ್ಮಾಂಡದ ಶಕ್ತಿಗಳು ಇಂದು ನಿಮಗಾಗಿ ಒಂದು ವಿಶೇಷವಾದ ಮತ್ತು ಈ ಒಂದು ರಹಸ್ಯವಾದ ಸಂದೇಶವನ್ನು ರವಾನಿಸಿವೆ. 9 ದೇವಿಯರ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ 7 ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿವೆ. ಇದನ್ನು ನೀವು ಗ್ರಹಗತಿಗಳ ಬದಲಾವಣೆಯಿಂದ ಆಗ್ತಾ ಇರೋದು. ಇದು 10,000 ವರ್ಷಗಳ ನಂತರ ಸಂಭವಿಸುತ್ತಿರುವ ಅಪರೂಪದ ಒಂದು ಮಹಾಯೋಗ ಅಂತಲೇ ಅನ್ನಬಹುದು. ಒಂದು ವೇಳೆ ನೀವು ಈ ಒಂದು ಸಂದೇಶ ಅಲಕ್ಷಿಸಿದರೆ ನಿಮ್ಮ ಜೀವನದ ಸುವರ್ಣ ಅವಕಾಶವೊಂದನ್ನು ಕೈ ಚೆಲ್ಲಿದಂತೆ ಆಗಿಬಿಡುತ್ತೆ. ಇದು ನಿಮ್ಮ ಬದುಕಿನ ಅತಿ ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಅನ್ನಬಹುದು. ಸಾಕ್ಷಾತ್ ದೇವತೆಗಳು ನೀಡುವ ಸೂಚನೆಗಳು ಇದು. ಇತಿಹಾಸದಲ್ಲಿ ಇಂತಹ ಸಂಕೇತಗಳು ಯಾರಿಗೆ ಸಿಕ್ಕಿವೆಯೋ ಅವರು ಶೂನ್ಯದಿಂದ ಹೀರೋ ಆಗಿ ಬೆಳೆದಿದ್ದಾರೆ. ಕುಂಭರಾಶಿಯವರೇ, ನಿಮ್ಮ ಅದೃಷ್ಟ, ನಿಮ್ಮ ಸಂಪತ್ತು ಮತ್ತು ನಿಮ್ಮ ಭವಿಷ್ಯವು ಸಂಪೂರ್ಣವಾಗಿ ಬದಲಾಗುವ ಸಮಯ ಹತ್ತಿರ ಬಂದಿದೆ. ತಾಯಿ ಲಕ್ಷ್ಮಿಯ ಕೃಪೆಯಿಂದ ಮುಂದಿನ ಈ ಒಂದು 48 ಗಂಟೆಗಳ ಒಳಗೆ ನೀವು ಅನಿರೀಕ್ಷಿತ ಧನಲಾಭವನ್ನು ಪಡೆಯುವ ಯೋಗವಿದೆ. ಕಳೆದ ವರ್ಷಗಳಲ್ಲಿ ನೀವು ಸಾಕಷ್ಟು ಕಳೆದುಕೊಂಡಿದ್ದೀರಿ. ಹತ್ತಿರದವರನ್ನು ನಂಬಿ ಮೋಸ ಹೋಗಿದ್ದೀರಿ. ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ನಿಮ್ಮನ್ನು ಕೈಬಿಟ್ಟಾಗ ನೀವು ಏಕಾಂಗಿಯಾಗಿ ಕಣ್ಣೀರು ಹಾಕಿದ್ದೀರಿ. ಆದರೆ ಬ್ರಹ್ಮಾಂಡವು ಎಲ್ಲವನ್ನ ಗಮನಿಸುತ್ತಿದೆ. ಈಗ ನಿಮ್ಮ ಕಷ್ಟಗಳಿಗೆ ಪೂರ್ಣ ವಿರಾಮ ಬೀಳುವ ಕಾಲ ಬಂದಿದೆ. ಈ ಫಾಲ್ಗುಣ ಮಾಸದ ಈ ಒಂದು ದಿನದಂದು ಈ ಘಟನೆ ನಡೆಯುವ ಒಂದು ಸಂಭವವಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಇದು ಬದಲಿಸುತ್ತೆ. ಆದರೆ ನೆನಪಿಡಿ,
ಈ ಬದಲಾವಣೆಯು ಒಂದು ಎಚ್ಚರಿಕೆಯನ್ನು ಹೊತ್ತು ತಂದಿದೆ. ಭಾಗ್ಯ ಮತ್ತು ಕರ್ಮಗಳ ಮೇಲೆ ನೇರ ಪ್ರಭಾವ ಅನ್ನೋದು ಬೀರುತ್ತೆ. ಕುಂಭ ರಾಶಿಯವರಿಗೆ ಈ ಸಮಯದಲ್ಲಿ ಮನಸ್ಸಿನ ಒಂದು ರೀತಿಯ ಗೊಂದಲ ಅಥವಾ ಕಾರಣವಿಲ್ಲದಂತಹ ಒಂದು ಆತಂಕ ಮೂಡಬಹುದು. ಇದು ಯಾವ ಲಕ್ಷಣ ಅಂತಂದರೆ, ಈ ಸಮಯದಲ್ಲಿ ನೀವು ಈ ಒಂದು 5 ಪ್ರಮುಖ ತಪ್ಪುಗಳನ್ನು ಮಾಡಲೇಬಾರ್ದು. ಈ ಅಮಾವಾಸ್ಯೆ ಮತ್ತು ಈ ಪೌರ್ಣಮಿಯ ದಿನಗಳಲ್ಲಿ ಯಾವುದೇ ಒಂದು ಈ ವ್ಯಾವಹಾರಿಕ ಅಥವಾ ಈ ಒಂದು ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಣದ ವಿಚಾರದಲ್ಲಿ ಜಾಗರೂಕರಾಗಿರಿ. ಯಾರಿಗೂ ಸಾಲ ಕೊಡಬೇಡಿ ಮತ್ತು ಸಾಲ ಪಡೆಯಬೇಡಿ. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಮ್ಮ ಹಳೆಯ ಅಥವಾ ಆತ್ಮೀಯ ಸಂಬಂಧಗಳನ್ನು ಮುರಿದುಕೊಳ್ಳಬೇಡಿ. ರಾತ್ರಿಯ ಸಮಯದಲ್ಲಿ ಏಕಾಂಗಿಯಾಗಿ ಕುಳಿತು ನಕಾರಾತ್ಮಕವಾಗಿ ಆಲೋಚಿಸುವುದನ್ನು ನಿಲ್ಲಿಸಿ. ಬೇರೆಯವರು ಆಡುವ ಈ ಒಂದು ಚಾಡಿ ಮಾತುಗಳನ್ನು ನಂಬಿ ನಿಮ್ಮ ಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಈ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಬಹುದು. ಕಲ್ಯಾಣವು ಕೇವಲ ಭಕ್ತಿಯ ಮಾರ್ಗದಲ್ಲಿ ನಡೆಯುವವರಿಗೆ ಮಾತ್ರ ಲಭಿಸುತ್ತೆ. ಯಾರು ಈ ಸಮಯದಲ್ಲಿ ಪರನಿಂದನೆ ಮಾಡದೆ ಕೆಟ್ಟ ಸಾಂಗತ್ಯದಿಂದ ದೂರವಿದ್ದು ಮಹಾದೇವನ ಧ್ಯಾನ ಮಾಡುತ್ತಾರೋ ಅವರಿಗೆ ಈ ಸಮಯದಲ್ಲಿ ನಿಮಗೆ ಈ ದೋಷ ಅನ್ನೋದು ತಟ್ಟೋದಿಲ್ಲ. ಶಿವಲಿಂಗಕ್ಕೆ ಹಾಲು ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪ್ರಾರ್ಥಿಸಿದರೆ ನಿಮ್ಮ ಮನೋಕಾಮನೆಗಳು ಈಡೇರುತ್ತವೆ. ನಿಮ್ಮ ಜೀವನ ಬದಲಾಗುತ್ತೆ ಎನ್ನುವುದಕ್ಕೆ ಬ್ರಹ್ಮಾಂಡವು ಕೆಲವೊಂದು ರಹಸ್ಯ ಸಂಕೇತಗಳನ್ನು ನೀಡುತ್ತಿದೆ. ಒಂದು ವೇಳೆ ನೀವು ನಿಮಗೆ ಕಳೆದ ಈ ಕೆಲವು ವರ್ಷಗಳಿಂದ ಪದೇ ಪದೇ ಒಂದು ರೀತಿಯ ಕನಸು ಬೀಳ್ತಾ ಇದ್ರೆ, ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರು ನೆನಪಾಗುತ್ತಿದ್ರೆ, ರಾತ್ರಿಯ ನಿದ್ರೆ ಅರ್ಧಕ್ಕೆ ಕೆಡುತ್ತಿದ್ದರೆ ಅಥವಾ ದೇವಸ್ಥಾನಗಳಿಗೆ ಹೋಗಬೇಕೆಂಬ ಹಂಬಲ ತಾನಾಗಿಯೇ ಮೂಡುತ್ತಿದ್ದರೆ ತಿಳಿಯಿರಿ, ನಿಮ್ಮ ಅದೃಷ್ಟವು ಈಗ ಮುಗ್ಗಲು ಬಯಲಿಸುತ್ತಿದೆ. ನಿಮ್ಮ ಏಳಿಗೆಯನ್ನು ಸಹಿಸದ ಜನರು, ನಿಮ್ಮ ನೆರೆಹೊರೆಯವರು ಅಥವಾ ಈ ಒಂದು ಕೆಲವು ಸಂಬಂಧಿಕರು ನೀವು ಸೋಲಬೇಕೆಂದು ಕಾಯುತ್ತಿರಬಹುದು. ಆದರೆ ನಿಮ್ಮೊಳಗಿನ ದೈವಿಕ ಶಕ್ತಿಯು ಅವರನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನಾಗಿ ನಿಮಗೆ ಶಕ್ತಿಯನ್ನು ನೀಡುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ ನೋವುಗಳು ಯಾರಿಗೂ ಹೇಳಿಕೊಳ್ಳಬೇಡಿ. ಜನರು ಕೇವಲ ತಮಾಷೆ ನೋಡುತ್ತಾರೆಯೇ ಹೊರತು ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡುವುದಿಲ್ಲ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡವರ ಬಗ್ಗೆ ಚಿಂತಿಸುವುದನ್ನು ಬಿಟ್ಟುಬಿಡಿ. ಈಗ ಬ್ರಹ್ಮಾಂಡವು ನಿಮಗೆ ನೀಡಲಿರುವ ಆ 7 ದೊಡ್ಡ ಸುದ್ದಿಗಳು ಯಾವುದು ಗೊತ್ತೇ? ಅಂದರೆ ಬಹಳ ದಿನಗಳಿಂದ ಬರಬೇಕಿದ್ದ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬಡ್ತಿ ಅಥವಾ ಹೊಸ ಉದ್ಯೋಗದ ಅವಕಾಶ ಲಭಿಸುತ್ತೆ. ಶತ್ರುಗಳ ಸಂಚು ವಿಫಲವಾಗಿ ನಿಮಗೆ ಜಯ ಸಿಗುತ್ತೆ. ನ್ಯಾಯಾಲಯದ ಕೆಲಸಗಳಲ್ಲಿ ನಿಮಗೆ ನೆಮ್ಮದಿ ಸಿಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಇದ್ದ ಕಲಹಗಳು ದೂರವಾಗಿ ಶಾಂತಿ ನೆಲೆಸುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುವಂತಹ ಶುಭ ಸಮಾಚಾರ ಕೇಳಿಬರುತ್ತೆ. ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಲಾಭ ಉಂಟಾಗುತ್ತೆ. ದಾರಿಯಲ್ಲಿ ಹೋಗುವಾಗ ನಿಮಗೆ ನಂದಿ ಮಹಾರಾಜ ಅಥವಾ ಕಪ್ಪು ನಾಯಿ ಕಾಣಿಸಿಕೊಂಡರೆ ಅಥವಾ ಅಪರಿಚಿತರು ನಿಮಗೆ ಯಾವುದಾದರೂ ದೇವಸ್ಥಾನ ಪ್ರಸಾದವನ್ನು ನೀಡಿದರೆ ಅದನ್ನು ದೇವರೇ ಬಂದು ನೀಡಿದ ಆಶೀರ್ವಾದ ಎಂದು ನಂಬಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಒಂದು ಫೋನ್ ಅಥವಾ ಒಂದು ಸಣ್ಣ ಭೇಟಿಯು ನಿಮ್ಮ ಭವಿಷ್ಯವನ್ನು ಬದಲಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಈ ಸಮಯದಲ್ಲಿ ಅಹಂಕಾರವನ್ನು ಬಿಟ್ಟು ವಿನಯದಿಂದ ವರ್ತಿಸಿ. ಮತ್ತು ಒಂದು ಶಕ್ತಿಯುತವಾದ ಪರಿಹಾರ ಇಲ್ಲಿದೆ. ಅಂದರೆ ನೀವೇನಪ್ಪ ಮಾಡಬೇಕು ಅಂದರೆ, ಸ್ವಲ್ಪ ಕಪ್ಪು ಎಳ್ಳನ್ನು ತಗೊಳ್ಳಿ, ಬಿಳಿ ಅಕ್ಕಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳಿ, ಯಾವುದಾದರೂ ಹಳೆಯ ಆಲದ ಮರದ ಅಥವಾ ಅಶ್ವತ್ಥ ಮರದ ಕೆಳಗಡೆ ಕುಳಿತು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ. ನಿಮ್ಮ ಮನಸ್ಸಿನ ಇಚ್ಛೆಯನ್ನು ದೇವರಿಗೆ ಹೇಳಿಕೊಂಡು ಆ ಅಕ್ಕಿ ಮತ್ತು ಎಳ್ಳನ್ನು ಅಲ್ಲಿ ಅರ್ಪಿಸಿ. ಇದು ನಿಮ್ಮ ಮೇಲಿರುವ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಸಂಪೂರ್ಣವಾಗಿ ಕಿತ್ತೆಸೆಯುತ್ತೆ. ನಿಮ್ಮ ಕಳೆದ ಜನ್ಮದ ಪುಣ್ಯ ಮತ್ತು ಈ ಜನ್ಮದ ಒಳ್ಳೆಯ ಕೆಲಸಗಳ ಫಲವನ್ನು ಉಣ್ಣುವ ಸಮಯ ಈಗ ಬಂದಿದೆ. ಒಂದು ವೇಳೆ ತಿಳಿಯದೆ ತಪ್ಪುಗಳನ್ನು ಮಾಡಿದ್ದರೆ ದೇವರ ಮುಂದೆ ಅದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಿ. ಸತ್ಯದ ಮಾರ್ಗದಲ್ಲಿ ನಡೆಯುವವರಿಗೆ ಜಗತ್ತೇ ತಲೆಬಾಗಲಿದೆ. ನಿಮ್ಮ ಮನೆಗೆ ಜನರು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸುದಿನಗಳು ದೂರವಿಲ್ಲ. ಭಗವಂತನ ಮೇಲೆ ನಂಬಿಕೆ ಇಡಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಮುಂದಿನ 7 ದಿನಗಳು ನಿಮ್ಮ ಪಾಲಿಗೆ ಅದ್ಭುತವಾಗಿರಲಿದೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ
ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ನಿಮ್ಮಿಂದ ಜೀವನದಲ್ಲಿ ನಿಮ್ಮ ಆತ್ಮೀಯರೇ ಆಗಿರಲಿ, ಸಂಬಂಧಿಕರೇ ಆಗಿರಲಿ, ನೆರೆಹೊರೆಯವರೇ ಆಗಿರಲಿ, ಯಾರೇ ಆಗಿರಲಿ, ಅವರ ಜೀವನದಲ್ಲಿ ಬೆಳಕನ್ನು ತಂದುಕೊಡುವ ಕೆಲಸ ನಿಮ್ಮಿಂದ ಆಗುತ್ತೆ ಅನ್ನೋದಾದರೆ ಅದು ನೀವು ಮಾಡಿ. ಎಲ್ಲರಿಗೂ ಸಹ ಅದೃಷ್ಟ ಅನ್ನೋದು ಕೂಡಿ ಬರಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರೂ ಸಹ ಖುಷಿಯಿಂದ ಇರಲಿ. ಎಲ್ಲರಿಗೂ ಧನ್ಯವಾದಗಳು.